ಏನಾ ನಾನೆಲ್ಲೋ ನೀನು ಕೂನಿ ಗಿನಿ ಮಾಡ್ಬಿಟ್ಟಿದ್ಯಾ ಅಂತಿದ್ದೆ. ನಮ್ಮ ದೇಶದಲ್ಲಿ ಈಗ ಎಷ್ಟು ಜನ ಹೊಟ್ಟಿಗೆಲ್ದೆ ಸಾಯ್ತಾ ಇಲ್ಲ ನಾನು. ಆದ್ರೂ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ. ಏನೇ ಬರಲಿ ಅದನ್ನ ಧೈರ್ಯದಿಂದ ಎದುರಿಸ್ಬೇಕಯ್ಯ. ಏನು ಎದುರಿಸೋದು ಗೋವಿಂದ್? ನಮ್ಮ ದೇಶದಲ್ಲಿ ಬಡತನ ತಾಂಡವಾಡ್ತಾ ಇದೆ. ತಿನ್ನೋ ಪದಾರ್ಥಗಳ ಬೆಲೆ ದಿನೇ ದಿನೇ ವಿಷ ಏರ್ತಾ ಇದೆ. ಈಗಿರುವಾಗ ದೇಶದ ಗತಿ ಏನಪ್ಪ? ಅದೋ ಗತಿ ಅಂತ ಸುಮ್ಮನೆ ಕೂತ್ಕೊಂಡ್ರಾಗತ್ತೇನೆಯ್ಯ. ಈ ಜನಗಳ ಆಹಾಕಾರ ತಪ್ಪಿಸೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಏನು ಕರ್ತವ್ಯ ಗೋವಿಂದ್? ಬಡವರು ಬಡವರಾಗೆ ಸಾಯ್ತಾ ಇದ್ದಾರೆ. ಶ್ರೀಮಂತರು ಹೆಚ್ಚು ಹಣ ಸಂಪಾದನೆ ಮಾಡ್ಕೊಂಡು ಶ್ರೀಮಂತರಾಗ್ತಾರ ಇದ್ದಾರಲ್ಪ. ಇನ್ನು ಮುಂದಕ್ಕೆ ಹಾಗಾಗೋದಕ್ಕೆ ಅವಕಾಶ ಕೊಡೋಲ್ಲ ಅಂತ ನೀ ನನಗೆ ಪ್ರಮಾಣ ಮಾಡು. ಆ ನೋವೆಲ್ಲ ನಮಗೆ ಯಾಕೆ ಗೋವಿಂದ್? ಅದನ್ನ ಸರಿ ಮಾಡೋಕ್ ಸರ್ಕಾರ ಇಲ್ವೇ? ನಾನೇ ಅದೇ ಬಂದಿರೋದು ಸಮಸ್ಯೆ. ಪ್ರತಿಯೊಂದಕ್ಕೂ ಸರ್ಕಾರ 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 ಅಂತ ಕೂತ್ರೆ ಸರ್ಕಾರ ತಾನೇ ಏನಯ್ಯ ಮಾಡುತ್ತೆ? ದೇಶದಲ್ಲಿರೋ ವಿದ್ಯಾವಂತರು, ಸಮಾಜದಲ್ಲಿರೋ ಬ್ಲ್ಯಾಕ್ ಮಾರ್ಕೆಟಿಯರ್ಸ್, ಹೋರ್ಡರ್ಸ್, ಸ್ಮಗ್ಲರ್ಸ್, ಈ ದೇಶದ್ರೋಹಿಗಳನ್ನ ಪತ್ತೆ ಹಚ್ಚಿ ಅವ್ರನ್ನ ನಾಶ ಮಾಡಿದ್ರೆ ತಾನೇ ಆಗ ನಮ್ಮ ದೇಶ ವಿಜಯನಗರ ಸಾಮ್ರಾಜ್ಯವಾಗತ್ತೆ. ವಿಜಯವೇ ಆಗುತ್ತೋ ವಿನಾಶವೇ ಆಗುತ್ತೋ ಆ ದೇವರಿಗೆ ಗೊತ್ತಪ್ಪ. ದೇವರು ದೇವರು ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆಗತ್ತೇನೆಯ? ಕರ್ತವ್ಯ ಮಾಡಲೇಬೇಕು. ಕೇಳಿಲ್ವೇ? ಕರ್ಮಣ್ಯೇವ ಅಧಿಕಾರಸ್ಥೆ. ಹೌದು ಗೋವಿಂದ್, ಕರ್ಮಣ್ಯೇವ ಅಧಿಕಾರಸ್ಥೆ. ನಾನಿ 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 ಯಾಕೋ ಡಿಪ್ರೆಸ್ಡ್ ಆಗ್ಬೋದಿದ್ಯಾ? ಹಿಂದೆಲ್ಲ ಮರ್ತ್ಬಿಡು. ಯಾಕೆ ಮರಿಲಿ ಗೋವಿಂದ್? ಮರೆಯೋಕ್ ಸಾಧ್ಯವೇನು ಹೇಳು? ಅಯ್ಯೋ, ನಾನು ಸತ್ಯವಾಗಿ ದೇವರು ನನ್ನ ನಡೀತಿದ್ದೆ. ದೇವರು ನನಗೆ ಕೊಟ್ಟ ಬಡತನ, ಅದನ್ನೂ ಧೈರ್ಯವಾಗಿ ಎದುರಿಸ್ತಾ ಇದ್ದೆ ಗೋವಿಂದ್. ನನ್ನ ಬಡತನ ಕಷ್ಟ ನೋಡ್ಲಾರ್ದೆ ನನ್ನ ಹೆಂಡತಿ, ನನ್ನ ಮುದ್ದು ಮಕ್ಕಳಿಗೆ, ಅಯ್ಯೋ ಚಿಕ್ಕ ಮಗು ಆ ರಾಜ ಅದು ಎಲ್ಲಕ್ಕೂ ಫಾಲ್ಡಾಲ್ ಕೊಟ್ಟು ತಾನು ಸತ್ತು ಮಲಗಿದ ಮೇಲೆ ಅದನ್ನು ನೋಡಿ ನಾನು ಬದುಕಿರ್ಬೇಕೆ ಗೋವಿಂದ್? ಈ ಕಷ್ಟ ಕಳ್ಕೊಳ್ಳೋಣ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೆ. ನನ್ನ ಯಾತಕ್ಕಪ್ಪ ಬದುಕಿಸ್ದೆ? ನನ್ನ ಯಾತಕ್ಕೆ ಬದುಕಿಸ್ದೆ ಗೋವಿಂದ್? ಧೈರ್ಯ ತಗೋ ನಾನೇ, ಅಧೈರ್ಯ ಪಡಬಾರ್ದು. ನಾವು ಬದುಕಿರ್ಬೇಕು. ನಾವು ಸಮಾಜಕ್ಕೆ ಇನ್ನೂ ಬೇಕಾದಷ್ಟು ಸೇವೆ ಸಲ್ಲಿಸಬೇಕು. ವಿ ಹ್ಯಾವ್ ಟು ಲಿವ್ ಫಾರ್ ಅದರ್ಸ್. ಕೇಳಿಲ್ವೇನು? ವರ್ಲ್ಡ್ ಈಸ್ ದ ಸ್ಟೇಜ್ ಅಂಡ್ ವಿ ಪ್ಲೇ ಅವರ್ ಪಾರ್ಟ್. ನಾನಿ, ನನ್ನ ನಂಬು. ಅಯ್ಯ, ನಿನ್ ಬಟ್ಟೆ ಬದಲಾಯಿಸಯ್ಯ. ನೋಡು ನಾನಿ, ನಿನಗೊಂದು ಹೊಸ ಪ್ರಪಂಚ ತೋರಿಸ್ತೀನಿ ನೋಡು. ಹೋಗು ನೋಡಿ, ಹೋಗು. ಅಯ್ಯೋ ಗೋವಿಂದಯ್ಯ! ಯಾರು? ರುದ್ರಪ್ಪನವರು. ಏನಿಷ್ಟ ಅಪರೂಪ? ಏನಾಗ್ಬೇಕಾಗಿತ್ತು ಈ ಬರ ಸೇವಕನಿಂದ? ಏನು ಇಲ್ಲ ಕಣಪ್ಪ, ನಾನು ನಿನ್ನೆ ನೋಡ್ಬೇಕು ಅಂತ ಬಂದೆ. ನನ್ ಮಗ ಇಂಜಿನಿಯರ್ ಕಾಲೇಜಿಗೆ ಓದ್ಬೇಕು ಅಂತ ಮಾಡೇವನೇ, ಸೀಟ್ ಸಿಕ್ಕಿಲ್ಲ. ನಿಂತಾವ್ ಬಂದ್ರೆ ಕೆಲಸ ಆಗುತ್ತೆ ಅಂತ ಬಂದೆ. ಏನ್ ಫಸ್ಟ್ ಕ್ಲಾಸ್ ಬಂದಿದ್ದಾನ? ಅಯ್ಯೋ ಪಟ್ಕಳಾಸ ಓದಿದ್ರೆ ನಾನು ಯಾಕಯ್ಯ ನಿಂತಾವ್ ಬರ್ಬೇಕಾಗಿತ್ತು. ಸೀಟ್ ಸಿಕ್ಕದೆ ಹೋಗಿದ್ರೆ ಹೈಕೋರ್ಟಿಗೆ ರಿಟ್ ಹಾಕಿ ಸೀಟ್ ಕೊಡಿಸ್ಬಿಡ್ತಿದ್ದೆ. 45 ನಂಬರ್ ತಗೊಂಡವನೇ ಕಣಪ್ಪ ಇವನು. 45%. ಇಂಜಿನಿಯರ್ ಆಗ್ಬೇಕು ಅಂತ ಕುಂತಾನೆ. ಏನು ಇಂಜಿನಿಯರ್? ಇಂಥವ್ರೆಲ್ಲ ಇಂಜಿನಿಯರ್ ಆಗ ಆಸೆ ಪಟ್ರೆ ಹೇಗ್ರಿ? ಮೆರಿಟ್ ಬ್ಯಾಡ್ವೇನ್ರಿ. ಅಯ್ಯೋ, ನಿನ್ನ ಕೈಲಿ ಈ ಕೆಲಸ ಆಗುತ್ತಾ ಇಲ್ವಾ ಅದನ್ನ ಮೊದಲೇ ಹೇಳು. ಏನೋ ಬುದ್ಧಿವಂತಿಕೆ ಖರ್ಚು ಮಾಡಿ ಸೀಟ್ ಕೊಡಿಸ್ತೀಯಾ ಅಂತ ಬಂದ್ರೆ ಏನೇನೋ ಮಾತಾಡ್ತಾ ಇದೀಯಲ್ಲ ನೀನು. ಸರಿ ರುದ್ರಪ್ಪನವ್ರೆ, 5,000 ರೂಪಾಯಿ ಕೊಡಿ, ಇವನ ಅದೃಷ್ಟ ಪರೀಕ್ಷೆ ಮಾಡೇ ಬಿಡ್ತೀನಿ. ಈ ಚಿಲ್ಲರೆ ಕೆಲ್ಸಕ್ಕೆ 5,000 ರೂಪಾಯಿನ? ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೀಟ್ ಸಿಕ್ಬೇಕಾದ್ರೆ 15,000, 25,000 ರೂಪಾಯಿ ಕೊಡೋಕೆ ಸಿದ್ಧವಾಗಿದ್ದಾರೆ. ಜುಜ್ಬಿ 5,000 ರೂಪಾಯಿ ಕೊಡೋಕೆ ಹಿಂದೆ ನೋಡ್ತಿರಲ್ರಿ. ತಗೊಳಪ್ಪ, 2,000 ರೂಪಾಯಿ ಐತೆ. ಸೀಟ್ ಸಿಕ್ಕಿದ ಮೇಲೆ ಬಾಕಿ ಹಣ ಕೊಟ್ಟು ಕಳಿಸ್ತೀನಿ. ಸರಿ ಸಾವ್ಕಾರ್ರೆ,
ಇವನ ಅದೃಷ್ಟ ಪರೀಕ್ಷೆ ಮಾಡೇ ಬಿಡ್ತೀನಿ. ಸರಿ, ನಾನಿನ್ನು ಬರ್ತೀನಿ. ನಮಸ್ಕಾರ. ಹೊರಡಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರಪ್ಪ. 45% ಇವನಿಗೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೀಟು. ಏನೇ ಗೋವಿಂದ್, ಒಂದ್ ಸೀಟ್ಗೆ 5,000 ರೂಪಾಯಿ ಖರ್ಚು ಮಾಡ್ಬೇಕಾ? ಮೆರಿಟ್ ಇಲ್ದೆ ಹೋದ್ರೆ 5 10 20,000 ರೂಪಾಯಿ ಖರ್ಚು ಮಾಡ್ಬೇಕಾಗಿ ಬರುತ್ತೆ. ಅಂತೂ ದುಡ್ಡು ಖರ್ಚು ಮಾಡಿದ್ರೆ ಸೀಟು ಕೊಂಡ್ಕೋಬಹುದು ಅನ್ನು, ಬಟ್ ಫ್ರೀ ಎಜುಕೇಶನ್ ಅಂತಾರಲ್ಲಪ್ಪ. ಅಯ್ಯೋ, ಅದೆಲ್ಲ ಬರೀ ಬರವಣಿಗೆಯಲ್ಲಿ ಮಾತ್ರ ಕಣಯ್ಯ. ದುಡ್ಡಿಲ್ದ ಏನೂ ನಡೆಯೋಲ್ಲ ಈಗಿನ ಕಾಲದಲ್ಲಿ ನೋಡು. ಸರೇನು, ದುಡ್ಡೇ ದೊಡ್ಡಪ್ಪ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಕೆ ಗುಂಡಪ್ಪ, BSc BE, assistant engineer. Good. Pleased to have met you. Sit down. ಏನ್ ಸಮಾಚಾರ? ಏನಿಲ್ಲ ಸರ್, ನನ್ನ ತಗೊಂಡೋಗಿ ಸುಡುಗಾಡು ರಾಯತ್ತೂರ್ಗೆ ಹಾಕ್ಬಿಟ್ಟಿದ್ದಾರೆ ಸರ್. ರಾಯತ್ತೂರು? ಆದಷ್ಟು ಬೇಗ ಹೋಗಿ ಅಲ್ಲೊಂದು ಸ್ಮಶಾನ ಕಟ್ಟಿಸ್ಬಿಡ್ರಿ. ಏನ್ ಸರ್ ನೀವು ಹೀಗಂತೀರಿ? ನಿಮ್ಮಂಥವರೆಲ್ಲ ಹೀಗೆ ಒದ್ದಾಡ್ತಾ ಇದ್ರೆ ನಮ್ ದೇಶ ಹ್ಯಾಗ್ರಿ ಉದ್ಧಾರವಾಗುತ್ತೆ? ಸರ್ಕಾರದವರು ಕೊಡೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡ್ತಿದ್ರೆ ನಮ್ಮ ಸ್ಥಿತಿ ಯಾಕ್ರಿ ಹೀಗಾಗ್ತಾ ಇತ್ತು? ಇಲ್ಲಿನ ಡ್ಯಾಮ್ ಕೆಲಸ ಮುಗಿದ ತಕ್ಷಣ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಲಿ ಸರ್. ಪಾಪ, ನೀವಿಲ್ದೆ ಡ್ಯಾಮ್ ಕನ್ಸ್ಟ್ರಕ್ಷನ್ ಮುಗಿಯೋದಿಲ್ವೋ ಏನೋ? ಹಾಗಲ್ಲ ಸರ್, ಈ ಕೆಲಸ ಮಾಡಿಸ್ತಾ ಇರೋ ಕಾಂಟ್ರಾಕ್ಟರ್ ಬಹಳ ಗಟ್ಟಿಗ ಸರ್. ಹೌದು ಹೌದು, ಸಿಮೆಂಟ್ನೆಲ್ಲ ನಿಮ್ ಕೈಗೆ ಕೊಟ್ಬಿಡ್ತಾನೆ. ಹಾಗಲ್ಲ ಸರ್, ಕೆಲಸ ಮಾಡೋದಿಲ್ಲ ಅಂತ ಹೇಳಿದೆ. ಬರೀ ಮರಳಲ್ಲೇ ಡ್ಯಾಮ್ ಕಟ್ಸಿ ಸಿಮೆಂಟ್ನೆಲ್ಲ ಬ್ಲಾಕ್ ಮಾಡ್ತಾನೋ ಏನೋ? ಅದೆಲ್ಲ ನಮ್ಗೆ ಯಾಕೆ ಬಿಡಿ ಸರ್. ನೀವು ಜೊತೆಲಿ ಸೇರ್ಕೊಳ್ದೆ ಹೋದ್ರೆ ಅವ್ರು ಹ್ಯಾಗ್ರಿ ಮಾಡೋದಕ್ಕಾಗತ್ತೆ? ಅದಕ್ಕೆ ನೋಡಿ ಪೇಪರ್ನವರೆಲ್ಲ ಬೊಂಬಾರ್ಡ್ ಮಾಡ್ತಿರೋದು. ಏನ್ ಸರ್, ನಾನು ಹೇಳಿದ ಕೆಲಸ ಆಗುತ್ತೋ ಇಲ್ವೋ ಹೇಳಿ ಸರ್. ಆಗುತ್ತೋ ಇಲ್ವೋ? 1,000 ರೂಪಾಯಿ ಕೊಡಿ, ಬೆಂಗಳೂರು ಹೋಗಿ ಟ್ರೈ ಮಾಡ್ತೀನಿ. ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಸರ್ ಬರಬೇಕು? ನನಗೆ ಬರೋದು ಕೇವಲ 800 ರೂಪಾಯಿ ಸಂಬಳ. 800 ರೂಪಾಯಿ ಸಂಬಳ ಮೇಲೆ ಬರೋ 4,000 ರೂಪಾಯಿ ಕಿಂಬಳ? ಬಹಳ ಬುದ್ಧಿವಂತಿಕೆಯಿಂದ ಮಾತನಾಡ್ತೀರಿ ಸರ್. ಬುದ್ಧಿವಂತಿಕೆ ಇಲ್ಲದೆ ಹೋದ್ರೆ ಹ್ಯಾಗ್ರಿ ಈ ಕಾಲದಲ್ಲಿ ನಡೆಯುತ್ತೆ? ಆಲ್ ರೈಟ್ ಸರ್, ತಗೊಳ್ಳಿ ಸರ್, 500 ರೂಪಾಯಿ ಇದೆ. ಮಿಕ್ಕಿದ್ದು ಕೆಲಸ ಆದ್ಮೇಲೆ ನೋಡೋಣ. ಥ್ಯಾಂಕ್ ಯು. ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್. ಗುಂಡಪ್ಪ, ಅಸಿಸ್ಟೆಂಟ್ ಇಂಜಿನಿಯರ್. 3625. ನಾಣಿ, ನೋಡ್ದ್ಯಾ ನನ್ನ ಬಿಸ್ನೆಸ್ ಹೇಗಿದೆ? ಬಹಳ ಚೆನ್ನಾಗಿದೆಯಪ್ಪ. ಮುಖ್ಯ ಕಾಲ ಕೆಟ್ಟೋಯ್ತು ಗೋವಿಂದ್. ಕಾಲ ಯಾಕೆ ಕೆಡುತ್ತೆ? ಸೂರ್ಯನದು ಪಶ್ಚಿಮ ದಿಕ್ಕಲ್ಲಿ ಹುಟ್ಟಿದ್ನೆ. ಅಮಾವಾಸ್ಯೆ ಪೌರ್ಣಿಮೆ ಬದಲಾವಣೆ ಆಗಿದೆಯಾ? ಚಂದ್ರ ಮುಳುಗೋಗಿದ್ದಾನೆ. ನೋಡೋ, ಜನ ಕೆಟ್ಟೋಗಿದ್ದಾರೆ. ಜನ ನಾವು ಕೆಟ್ಟೋಗಿರೋರು. ಕರೆಕ್ಟ್. ಅದಕ್ಕೆ ನೋಡು, ಮಳೆ ಬೆಳೆ ಎಲ್ಲ ನಿಂತೋಗಿ ಕ್ಷಾಮ ಪ್ರಾರಂಭ ಆಗಿರೋದು. ನಿನ್ ಜೊತೆಗೆ ಮಾತಾಡೋಕ್ ಸಾಧ್ಯನೇ ಗೋವಿಂದ್. ನೋಡು, ಬಾಯಿದ್ದವನು ಬರದಲ್ ಗೆದ್ನಂತೆ. ನೋಡ್ತಾ ಇರು, ಇನ್ನು ಏನೇನಾಗತ್ತೆ ನೋಡ್ತಾ ಇರು. ಓಹೋ, ಏನಯ್ಯ ಬಂದ್ಬಿಟ್ಟೆ? ಏನಿಲ್ಲ ಸರ್, ಮ್ಯಾಥಮೆಟಿಕ್ಸ್ ನಲ್ಲಿ 15 ನಂಬರ್ ಕಡಿಮೆ ಬಂದಿದೆ ಅಂತೆ. ಈ ಸಲ ಹೊರಟೋದ್ರೆ ನಮ್ಮ ತಂದೆ ಖಂಡಿತ ಓದಿಸೋದಿಲ್ಲ. ಆದ್ರಿಂದ ತಾವು ದಯವಿಟ್ಟು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಈ ಸಲ ನಾನು ಖಂಡಿತ ಪಾಸ್ ಆಗ್ತೀನಿ ಸರ್. ನಾಚಿಕೆ ಆಗೋಲ್ಲ ನಿನ್ ಜನ್ಮಕ್ಕೆ. 3 ಸಿನಿಮಾ, ಫುಟ್ಬಾಲ್, ವಾಲಿಬಾಲ್, ಕ್ರಿಕೆಟ್ ಅನ್ಕೊಂಡು ತಾವು ದೊಡ್ಡ ಮನ್ಸು ಮಾಡಿ ಈ ಸಲ ಪಾಸ್ ಮಾಡಿಸ್ಬಿಟ್ರೆ ನನಗೆ ಹೆಣ್ಕೊಡು ಮಾವ MLA ಆಗಿದ್ದಾನೆ ಸರ್, ಒಂದು ಕೆಲಸ ಟ್ರೈ ಮಾಡ್ಬಿಡ್ತೇನೆ. ಹಲೋ ಗೋವಿಂದ. ಓಹೋ, ಸಾವುಕಾರ್ರೆ. ಏನೆಲ್ಲ ಕಂಟ್ರೋಲ್ ಆಯ್ತಂತೆ? ಸರಿ ಬಿಡಿ, ಇನ್ನೇನು ನಿಮ್ಮನ್ನು ಹಿಡಿಯೋರೇ ಇಲ್ಲ. ಏನು ಬೊಂಬಾಯಿನಲ್ಲಿ 2 ಮನೆ, ಮೈಸೂರಿನಲ್ಲಿ ಸದ್ಯಕ್ಕೆ ಬೇಡ, ಬೆಂಗಳೂರಿನಲ್ಲಿ 2 ಮನೆ. ಇಲ್ಲ ನೀವು ಬರಬೇಡಿ, ನಾನೇ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಏನೇ ಅದು ಕಂಟ್ರೋಲು? ಫುಡ್ ಕಂಟ್ರೋಲ್. ಫುಡ್ ಕಂಟ್ರೋಲ್? ಫುಡ್ ಕಂಟ್ರೋಲ್ ಇಸ್ ಅಬ್ಸಲ್ಯೂಟ್ ಕರಪ್ಷನ್. ಮತ್ತೆ ಇವ್ರು ಯಾತಕ್ಕೆ ಕಂಟ್ರೋಲ್ ಮಾಡ್ತಾರೆ? ಅವ್ರು ಬದುಕೋದು ಹೇಗಯ್ಯ? ನಾಣಿ, ನಮ್ ಸಾವುಕಾರಗಳು ಬದುಕೋದು ಹೇಗಯ್ಯ? ಐ ಸಿ. ನನ್ನ ರೂಮ್ಗೆ ಹೋಗು. ಎಸ್. ಟ್ರಿಮ್ಮಾಗಿ ಡ್ರೆಸ್ ಮಾಡ್ಕೋ. ನೋಡ್ತಿರು, ಒಂದ್ ಗಾಳ ಹಾಕ್ತೀನಿ. ಗೋವಿಂದ್, ನೀನ್ ಏನ್ ಬೇಕಾದ್ರೂ ಮಾಡು. ಯು ಆರ್ ಮೈ ಸೇವಿಯರ್.
ಪ್ರಕಟಿಗಳ ಸಾವುಕಾರ್ರೆ ಏನಂತೀನಿ ಏನಂತೀರಾ? ಆಯ್ತಲ್ಲ ನಿನ್ನೆ ದಿನ ಆ ಇನ್ಕಮ್ ಟ್ಯಾಕ್ಸ್ನವ್ರು ಬಂದು ಹೋದ್ರು ತಾನೆ. ಇನ್ಕಮ್ ಟ್ಯಾಕ್ಸ್ ನವರು ಸಾವುಕಾರ್ರೆ ಗೊತ್ತ ಕಾಣಲ್ಲ. ಆ ಇನ್ಕಮ್ ಟ್ಯಾಕ್ಸ್ ಬಂದು ಹೋದ್ರು ಸಾವುಕಾರ್ರೆ. ಬಂದಾಗ ಆ ಪುಸ್ತಕಗಳು ಇಲ್ಲೇ ಇದ್ವ. ಯಾವ ಪುಸ್ತಕ ಸಾವುಕಾರ್ರೆ? ರಾಮುಂದು ಭೀಮುಂದು? ಅದೇ ಕಾಣು, ಅವಿಲ್ಲೇ ಇದ್ವೇನು. ಇಲ್ಲಿ ಇಡ್ತೀನ ಸಾವುಕಾರ್ರೆ ನಾನೂನು. ನನಗ್ ಗೊತ್ತು ನೀನು ಬುದ್ಧಿವಂತ. ಯಾಕಂದ್ರೆ ನೋಡಪ್ಪ, ಈಗೇನು ಅಕ್ಕಿ ರಾಗಿ ಎಲ್ಲ ಕಂಟ್ರೋಲ್ ಬಂದ್ಬಿಟ್ಟೈತಂತೆ. ನಮ್ಮ ರೈತಲ್ಲೂ ಟಾಕು ನಾವು ತಿಳಿವೇನು, ಅದನ್ನ ನೆನ್ನೆ ಹೆಸರಿಗೆ ಖರ್ಚು ಹಾಕ್ಬಿಡು ಸಾವುಕಾರ್ರೆ. ನೆನ್ನೆ ಪತ್ರಿಕೆ ಓದ್ ನೋಡ್ದೆ, ವಿಚಾರ ಎಲ್ಲ ತಿಳ್ಕೊಂಡೆ, ನೆನ್ನೆನೆ ಕೆಲಸ ಮಾಡಿ ಇಟ್ಬಿಟ್ಟೆ. ನನಗ್ ಗೊತ್ತು ನೀನು ಬಹಳ ಬುದ್ಧಿವಂತ, ಬಹಳ ಬುದ್ಧಿವಂತ. ನೋಡು ಬರೋ ಹೋಗ, ಬರೋ ತಿಂಗಳಿಗೆ ನಿನಗೆ ₹1 ರಿಟ್ರೀಟ್ಮೆಂಟ್ ಮಾಡಿದೀನಿ. ಹೋಗ ಸಾವುಕಾರ್ರೆ. ರಿಟ್ರೀಟ್ ಯಾಕು? ಏನ್ ₹1 ಜಾಸ್ತಿ ಮಾಡಿ ನಿನಗೇನು ಆಗಿದ್ದು? ಇನ್ಕ್ರೀಸ್ ಇವನ್ನಿ. ಅದು ಮಾಡಿದ್ದೀನಿ. ಹೋಗು ಹೋಗು ಹೋಗು. ಸಾವುಕಾರ್ರೆ, ₹1 ಎಲ್ಲಿಗೆ ಸಾಕ್ತದೆ? ಸಾಲದ ₹1 ತಿಂಗಳಿಗೆ ಅಂದ್ರೆ ಅಲ್ಲ ಕಣೋ, ಬೇಕಪ್ಪ. ನಿನ್ನ ಮಗಳ ಮದುವೆಗೆ ₹500 ಕೊಟ್ಟಲ್ಲ, ಅದು ನಿಮ್ ತಾತನ ಮನೆ ಗಂಟೆನಲ್ಲ. ಸಾವುಕಾರ್ರೆ, ₹500 ಕೊಟ್ರಲ್ಲ, 20% ಬಡ್ಡಿ ಹಾಕೊಂಡಂಗೆ ಹಾಕೊಂಡು ₹100 ಮುರ್ಕೊಂಡು ನನ್ನ ಕೈ ₹100 ಕೊಟ್ರಲ್ಲ, ನನ್ಗೆ ಗೊತ್ತಿಲ್ವೇ? ಅದು ಬ್ಯಾರೆ, ಅದು ಬ್ಯಾರೆ. ಹಲೋ ಹಲೋ, ಯಾರ್ದು? ಓಹೋ, ನಿಜಗುಣೇನವ್ರೇನು? ಸಣ್ಣ ಸಣ್ಣ ಸಣ್ಣ, ಏನ್ ಸಮಾಚಾರ? ಇಲ್ಲ, ಅಕ್ಕಿ ರಾಗಿ ಸಕ್ಕರೆ ನಮ್ಮ ಹತ್ರ ಟಾಕ್ನಾಗಿಲ್ಲ. ಏನ್ ಗತಿ ಮಾಡ್ತೀರ ಹೇಳಿ? ಏನು ಕ್ವಿಂಟಾಲ್ಗೆ ₹250 ಜಾಸ್ತಿ ಆಗೈತಾ? ತಡೆವ, ನೀನೇನು ಶಿವಪೂಜೆ ಮತ್ತೆ ಕಡೆ ಬಿಟ್ಟಂಗೆ. ವಸಿ ಕಂಟಿನ್ಯೂಟಿ ಮಾಡ್ಕೊಳ್ಳಿ. ವಸಿ ಏನ್ ಗತಿ ಮಾಡ್ತೀರಾ? ಇರ್ಲಿ ಇರ್ಲಿ ಇರ್ಲಿ. ನೋಡಿ, ನಿಜಗೊಂಡೇನಾರ ನೀವೊಂದ್ಸಲ ಮೈಸೂರು ಬನ್ನಿ. ನಾನು ಗೋವಿಂದಯ್ಯನಿಗೆಲ್ಲ ಹೇಳಿ ಹುಡ್ಕಿಸ್ತೀನಿ. ಬನ್ನಿ ಮೈಸೂರು ಬನ್ನಿ ಒಂದ್ಸಲ. ಏನ್ ಗತಿ ಬರ್ತೀರಾ? ಸಣ್ಣ ಸಣ್ಣ ಏನ್ ಗತಿ ಮಾಡ್ತೀರಾ? ಮಳೆ ಬೆಳೆ ಎಲ್ಲ ಹೋಗ್ಬಿಟ್ಟು ಕುಡಿಯಕ್ಕೆ ನೀರಿಲ್ದಿರ ಅನ್ನ ಜನ ಹಾ 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 ಅಂತ ಏನ್ ಗತಿ ಮಾಡಾನಿ, ಏನ್ ಗತಿ ಮಾಡಾನಿ. ಏನಂತೇನೆ ಸಕಟಿಗಳ, ನಾಳೆ ಗೋವಿಂದಯ್ಯ ಬಂದ ಕೂಡಲೇ ಮಾಕ್ರೀಟೆ ಕಳಿಸಿ ಅಕ್ಕಿ ರಾಗಿ ಸಕ್ಕರೆ ಜೋಳ ಎಲ್ಲ ಟಾಕ್ ಮಾಡಿಬಿಡ್ತೀನಿ. ಆಮ್ಯಾಕಿಂದ ನಾವ್ ಆಡಿದ್ದೆ ಆಟ, ಓಡಿದ್ದೆ ಲಗ್ಗೆ. ಏನಂತಿ? ಗೋವಿಂದಯ್ಯ, ಸಣ್ಣ ಸಣ್ಣ ಸಣ್ಣ. ಏನ್ ಸಾವುಕಾರ್ರೆ, ಶುಭ ಸಮಾಚಾರ. ಏನು? ಅಕ್ಕಿ ರಾಗಿ ಜೋಳ ಕಡ್ಲೆಕಾಯಿ ಎಲ್ಲ ಕಂಟ್ರೋಲ್. ಇಲ್ಲಿ ಮಾತಾಡೋದು ಬೇಡ, ನೀ ಬಾ ಹೇಳ್ತೀನಿ. ಮಾಡಿ ಮೇಳಕ್ ಹೋಗಾನಿ. ನೋಡು, ನಮ್ದು ಪ್ರೈವೇಟ್ ರೂಮ್ ನಲ್ಲಿ ಕೂತ್ಕೊಂಡು ನಿಧಾನ ಎಲ್ಲ ವಿಷಯನೂ ಮಾತಾಡೋಣ. ಏನ್ ಮಾಡ್ತೀಯ ಗೋವಿಂದಯ್ಯ?
ಬೆಳಿಗ್ಗೆಯಿಂದ ನೋಡು ಫೋನಿನ ಮೇಲೆ ಫೋನು ಫೋನಿನ ಮೇಲೆ ಫೋನು ಫೋನಿನ ಮೇಲೆ ಫೋನು ನೋಡು ತುಂಬಾ ಬಿಸಿನ ಬಿಸಿ ಬಿಸಿನ ಬಿಸಿ ಏನು ಗತಿ ಮಾಡಿ ಹೇಳು ಬಿಸಿ ಬಿಸಿ ಹಿಂಗೆ ಅಂದಾಗೆ ಗೋವಿಂದಯ್ಯ ಇವರು ಯಾರು ಅಂತ ನೀ ನನಗೆ ಹೇಳಲೇ ಇಲ್ಲ. ಓ ಐ ಆಮ್ ಸಾರಿ, ಇವ್ರು ನನ್ನ ಸ್ನೇಹಿತರು ಕಲ್ಕತ್ತಾಗೆ ಬಂದಿದ್ದಾರೆ. ಸಣ್ಣ ಕಲ್ಕತ್ತಾ ಬುದ್ಧಿಯವರ ಸಣ್ಣ ಇಲ್ಲೇ ಹೋಟೆಲ್ ಮೆಟ್ರೋಪೋಲ್ ಅಲ್ಲಿ ಇಳಿದಿದ್ದಾರೆ. ಕಲ್ಕತ್ತಾದಲ್ಲಿ ಒಂದು ದೊಡ್ಡ ಬ್ಯಾಂಕಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸಾವುಕಾರ್ರೆ ಬನ್ನಿ, ವರ್ಷಕ್ಕೆ 5 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ. ಗೋವಿಂದಯ್ಯ ವರ್ಷಕ್ಕೆ 5 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಇವರು. ಗೋವಿಂದಯ್ಯ ಒಳ್ಳೆ ಟೈಮ್ಗೆ ಬಂದವ್ರೆ, ಒಂದು ಬಾರಿ ಪಳಾನೆ ಹಾಕ್ಬಿಡ್ತೀನಿ. 5 ಲಕ್ಷ ಅಂದಾಗೆ ಗೋವಿಂದಯ್ಯ ನಿಮ್ಮ ಕಲ್ಕತ್ತಾ ಬುದ್ಧಿಯವ್ರಿಗೆ ಕುಡಿಯಕ್ಕೆ ಏನ್ ಬೇಕು ಹೇಳು, ತರಿಸ್ತೀನಿ ಈಗಲೇ. ಸಾವುಕಾರ್ರೆ ಯಾವತ್ತು 1/2 ಕಾಫಿ ಅಂತ ಹೇಳ್ತಿದ್ದವರು ಅದೇನು ಇವತ್ತು ಇಷ್ಟು ಧಾರಾಳ? ಅದೇ ನಿನಗೆ ಗೊತ್ತಿಲ್ಲ ಅಲ್ಲ ಕಡೆಯೋ. ಗಾಳಿ ಬಂದಾಗ ತೂರ್ಕೋ, ವೇಳೆ ಬಂದಾಗ ಜಾರ್ಕೋ ಅಂತ. ಗೋವಿಂದಯ್ಯ ನನಗೂ ಒಂದು ಮೋಖ ಸಿಕ್ಕೈತೆ. ಒಂದ್ ಕೈ ನೋಡೇ ಬಿಡ್ತೀನಿ. ಆ ಶಿವ ಏನ್ ಸಾವುಕಾರ್ರೆ? ಲೇ ಈಗಲೇ ಹೋಗಿತ್ತು ನೋಡು, ಕಲ್ಕತ್ತಾ ಬುದ್ಧಿಯವರಿಗೆ ಒಂದು ಬಾದಾಮಿ ಹಾಲು, ಇವ್ರಿಗೊಂದು ಸೋಡಾ, ನನಗೊಂದು ಹಾಲು ತಗೊಂಬ ಹೋಗೋ. ಯಾಕೆ ಸಾವುಕಾರ್ರೆ? ಕಾಫಿ ಚಂದಾಗಿ ಮಾಡಿವಿನಿ. ಹಾ. 1/3 ತಂದ್ಬಿಡ್ಲ? ಹಂಗ್ ಮಾಡೋರು. ಸರಿ ಸಾವುಕಾರ್ರೆ. ಗೋವಿಂದಯ್ಯ ಬಾರಪ್ಪ ಕೂತ್ಕೋ. ಕೂತ್ಕಾನಿ, ಬನ್ನಿ ಕೂತ್ಕಾನಿ. ಸಾವುಕಾರ್ರೆ ಗೋವಿಂದಯ್ಯ ಆದಷ್ಟು ಬೇಗ ಬಾ ಅಂತ ಫೋನ್ ಮಾಡಿದ್ರಲ್ಲ. ಅಂದಂಗೆ ಗೋವಿಂದಯ್ಯ ನಿನ್ನ ಹತ್ರ ನಾನು ಒಸಿ ಸಿಗರೇಟ್ ಮಾತನಾಡ್ಬೇಕಪ್ಪ. ಸಿಗರೇಟ್? ಓ ಸೀಕ್ರೆಟ್ ಒನ್ನಿ. ಏನದು? ಏನಿಲ್ಲ, ರಾಗಿ, ಜೋಳ, ಭತ್ತ ಎಲ್ಲ ಕಂಟ್ರೋಲ್ ಮಾಡಿ. ಪಾಪ ಬಡವರು ಬದುಕ್ದಾಗ ಆಯ್ತು ಅನ್ನಿ. ನಿನಗೆ ಯಾಕಯ್ಯ ಸುದ್ದಿ? ಅದನ್ನ ಸರ್ಕಾರದವ್ರು ನೋಡ್ಕೊತಾರೆ. ಜನಗಳ ಸಹಾಯವಿಲ್ಲದೆ ಸರ್ಕಾರ ತಾನೇ ಏನ್ ಮಾಡುತ್ತೆ ಸಾವುಕಾರ? ಅದೇ ನೋಡಿ, ಪ್ರಜಾ ಸರ್ಕಾರ ಯಾರಿಗೂ ಇನ್ನೂ ಅರ್ಥವಾಗಿಲ್ಲ. ಬೇಲಿನ ಎದ್ದು ಹೊಲ ಮೇಯ್ತಂತೆ. ಇದೇನ ನಿನಗಿಂತ ದುರ್ಬುದ್ಧಿ ಅಲ್ಲ, ಒಯ್ದಾಗೆ ಬಂದ್ಬಿಟ್ಟಲ್ಲ ನಿನಗೆ. ಅದಿರ್ಲಿ ಗೋವಿಂದಯ್ಯ, ಈ ನಿಮ್ಮ ಕಲ್ಕತ್ತಾ ಬುದ್ಧಿಯವರು ವರ್ಷಕ್ಕೆ 5 ಲಕ್ಷ ಕಟ್ಟಂತಲ್ಲ ಇನ್ಕಮ್ ಟ್ಯಾಕ್ಸ್ ನ, ಅದ್ ಹೆಂಗದು? ಅದೇ ನೋಡಿ ಗುಟ್ಟು. ಆ ಗುಟ್ಟು ರಟ್ಟಾದ್ರೆ ಆಯ್ತು ನಮ್ ಸ್ನೇಹಿತನ ಗತಿ. ಏನೇ ಸುಮ್ನೆ ಕೂತಿದ್ಯಾ, ಮಾತಾಡಯ್ಯ. ಅಂದಾಗೆ ಗೋವಿಂದಯ್ಯ, ವಾಟ್ ಈಸ್ ಯುವರ್ ನೇಮ್? ಹಿಸ್ ನೇಮ್ ಅನ್ನಿ. ಅದನ್ನೇ ನಾನು ಹೇಳ್ತೀಗ. ನಾರಾಯಣ್ ರಾವ್ ಅಂತ. ಓ ಏನಯ್ಯ ಮಿಸ್ಟರ್? ಏನಪ್ಪ ನನಗೊಂದು ಅರ್ಥವಾಗ್ತಾ ಇಲ್ಲ. ನೀನೇನ ಹೇಳೋದು? ಎಲ್ಲ ಬಿಸ್ನೆಸ್ ಮ್ಯಾನ್ಗಳದು ಅದೇ ಲೆಕ್ಕವೇ. ಅದಕ್ಕೆ ನೋಡಿ, ನಮ್ ದೇಶದಲ್ಲಿ ಎಷ್ಟೋ ಕೋಟಿ ರೂಪಾಯಿಗಳಿಗೆ ಲೆಕ್ಕ ಸಿಕ್ಕದೆ ಪರದೇಶದಲ್ಲಿ ನಮ್ ದುಡ್ಡಿಗೆ ಬೆಲೆನೇ ಇಲ್ಲದೆ ಹೋಯ್ತು. ಬೆಲೆ ಯಾಕಯ್ಯ ಇಲ್ಲ? ಬೆಲೆ ಯಾಕಿಲ್ಲ? ಅಲ್ಲ ಇವ್ರು ಯಾಕಯ್ಯ ಡ್ರಿಲ್ ವ್ಯಾಷನ್ ಮಾಡಕ್ ಹೋದ್ರು? ಏನಿದ್ರೆ ಡ್ರಿಲ್ ವ್ಯಾಷನ್ ಯಾಕಯ್ಯ ಮಾಡಕ್ ಹೋದ್ರು? ಏನು ಡಿವ್ಯಾಲ್ಯೂಯೇಷನ್ ಅನ್ನಿ. ಅದನ್ನೇ ನಾನು ಹೇಳಿದ್ದು. ಡಿವ್ಯಾಲ್ಯೂಯೇಷನ್ ಮಾಡದೆ ಹೋದ್ರೆ ಪರದೇಶದಲ್ಲಿ ನಮ್ ದುಡ್ಡಿಗೆ ಯಾರು ತಾನೇ ಬೆಲೆ ಕೊಡ್ತಾ ಇದ್ರು? ಅಯ್ಯಯ್ಯಯ್ಯಯ್ಯ, ಆ ವಿಚಾರ ಕಟ್ಕೊಂಡು ನಮಗೆ ಯಾಕಯ್ಯ? ನೋಡು, ದೊಡ್ಡೋರು ಇದ್ದೇ ಇದ್ದಾರೆ, ತಲೆ ಕೆಡ್ಸ್ಕೊಳ್ತಾರೆ. ಅದಲ್ಲಯ್ಯ, ನಮ್ ಕಲ್ಕತ್ತಾ ಬುದ್ಧಿ ಬಿಸಿನೆಸ್ ಏನಯ್ಯ ಅದು? ನೀನು ಹತ್ತಲಾಗೋ ಹೋಗ್ತೀಯಪ್ಪ. 1 ಮಿನಿಟ್ ಮೋರ್. ಕಲ್ಕತ್ತಾ ಬುದ್ಧಿಯವರ ಸ್ವೀಕಾರ ಮಾಡಬೇಕು. ಗೋವಿಂದಯ್ಯ ನೀನು ಸ್ವೀಕಾರ ಮಾಡು. ಬೇಕಪ್ಪ, ಆಚೆ ನಿಂತಿರೋ ಯಾರಾದ್ರೂ ಬಂದ್ರೆ ನನಗೆ 7 ವಸಿ ಬಂದು ಇದೆಲ್ಲ ಸಿಗರೇಟ್ ವಿಷಯ. ಹೋಗಲಿ ಆಗಲಿ ಸಾವುಕಾರ್ರೆ. ಹೋಗೋ. ಓ ಕಲ್ಕತ್ತಾ ಬುದ್ಧಿಯವರ ಮಾತನಾಡಕ್ಕಿಲ್ಲ ನೀವು? ಮಾತಾಡಿ. ಅವ್ರು ಯಾರ ಹತ್ರನೂ ಮಾತಾಡೋಲ್ಲ. ಎಲ್ಲ ಅವ್ರ ಪರ್ಸನಲ್ ಸೆಕ್ರೆಟರಿ. ಬಿಸ್ನೆಸ್ ಎಲ್ಲ ಮುಗಿದ ಮೇಲೆ ಬರ್ತಾರೆ ಅವರು. ಸಾವುಕಾರ್ರೆ, ಅವ್ರು ಕೊಡೋ ಬಡ್ಡಿ ರೇಟ್ ಇದೆಯಲ್ಲ, ನಮ್ಮ ದೇಶದಲ್ಲಿ ಯಾರು ತಾನೇ ಕೊಡ್ತಾರೆ?
ಅದೇನೇ ಅಂತ ಬಡ್ಡಿ ರೇಟು? 30, 40, 50. 100ಕ್ಕೆ 30, 40, 50. ಸ್ವಲ್ಪ ರೇಗದ್ರೆ 60, 70. ನೀನೇನಯ್ಯ ಪ್ರೇಮ್ ಮಾಡ್ತಾನೆ ಇದೀಯಾ? ಅಲ್ಲ ಕಣಯ್ಯ, ಇಷ್ಟೊಂದು ಬಡ್ಡಿ ಕೊಟ್ರೆ ಅದ್ ಹೆಂಗಯ್ಯ ಬದುಕೋದು? ಅವ್ರು ಮಾಡ್ತಾ ಇರೋದು ಬ್ಯಾಂಕಿಂಗ್ ಬಿಸ್ನೆಸ್ ಸಾವುಕಾರ್ರೆ. ಬೇಕಂತ ದೊಡ್ಡವ್ರ ಹತ್ರ ಇರೋ ಬ್ಲ್ಯಾಕ್ ಮನಿನೆಲ್ಲ ವೈಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ? ಬೆಳ್ಳಿಗೆ. ಹಂಗಾರೆ ಬೆಳ್ಳಗ್ ಮಾಡ್ತಾರೆ ಅಂದಪ್ಪ. ಅಲ್ಲ ಕಣಯ್ಯ ಗೋವಿಂದಯ್ಯ, ಏನ್ ಹೇಳ್ರಿ? ಬ್ಲಾಕ್ ಮಾರ್ಕೆಟಿನ ಮಣಿನ ಬೆಳಕಿಗೆ ತತ್ತರಲ್ಲ. ಒಬ್ಬ ಬಹಳ ಕೊಟ್ಟಿದ್ರಪ್ಪ. ಗೋವಿಂದಯ್ಯ, ನನ್ನ ಹತ್ರ ಇದೆಯಲ್ಲ ಬ್ಲಾಕ್ ಮಣಿ, ಅದನ್ನ ಚಲಾವಣೆಗೆ ಹಾಕ್ತರಬಾರ್ದು ಅಂತ. ಸರಿ, ಅದು ಅವರಿಷ್ಟ. ನಾನು ಹೋಗಿ ಆದಷ್ಟು ಬೇಗ ನಿಮಗೆ ಫೋನ್ ಮಾಡ್ತೀನಿ.
ಸಸಿ ನೋಡ್ದೇನೆ ಆ ಗೋವಿಂದಯ್ಯ ನಮ್ ಸಸಿನ ಸಸಿ ಇದನ್ನ ತಗೊಂಡೋಗಿ ಎಲ್ಲಿ ನೆಡ್ತೀರೋ? ಸಸಿ ಕಲ್ಲ. ಓಹೋ, ಶಶಿಕಲಾ. ಅಲ್ಲ ಯಜಮಾನ್ರೆ, ನೋಡಿದ್ರೆ 20-25 ವಯಸ್ಸಾದ ಕಾಣುತ್ತೆ. ಇನ್ನೂ ಮದುವೆ ಮಾಡದೆ ಮನೇಲಿ ಇಟ್ಕೊಂಡಿದ್ದೀರಲ್ಲ. ಯಾರಪ್ಪ ಇದು? ಎಲ್ಲಿಂದ ಬಂದು ನಮ್ ಸಂಸಾರಕ್ಕೆ ನುಗ್ಬಿಟ್ಟಿದ್ದಾರೆ. ನಮ್ ಸಂಸಾರದ ಗುಟ್ಟು ನಮ್ಮಲ್ಲಿರ್ಬೇಕು. ಹೊರಗಡೆ ಕಳ್ಸಿಯಪ್ಪ. ನಾನ್ಸೆನ್ಸ್. ಸಸಿ ಹೇಳ್ಕೊಳ್ಳಿ ಬಿಡಿ ಯಜಮಾನ್ರೆ. ಹೆಣ್ಮಕ್ಳು ಎಷ್ಟೇ ಆಗ್ಲಿ ಓದಿದ್ದಾರೆ. ಏನು ಮಾಡ್ಲಿ ಗೋವಿಂದಯ್ಯ, BA ಓದವಳೆ, MA ಓದಿರೋ ಹುಡುಗನ್ನೇ ಮದುವೆ ಮಾಡ್ಕೋಬೇಕಂತೆ. ಜನ ಅಂತಾರೆ ಬೇಗ ಮದುವೆನೂ ಆಗಬಾರ್ದಂತೆ, ಮಕ್ಕಳು ಆಗಬಾರ್ದಂತೆ. ಇದೆಯಲ್ಲ ಫ್ಯಾಮಿಲಿ ಪ್ಲಾನಿಂಗ್. ಏನೋಪ್ಪ ನೋಡು, ನೀನೇ ಏನಾದ್ರೂ ಮಾಡಿ ಒಂದು ಗಂಡನ ಗೊತ್ತು ಮಾಡು. ಅವನು MAನೇ ಓದಿರ್ಬೇಕು. ಏನಪ್ಪಾ MA ಪದವೀಧರ, ನಿಮ್ಮಪ್ಪ ಸಂಪಾದನೆ ಮಾಡಿದ ಹೊಲ ಮನೆ ತೋಟ ಗದ್ದೆನೆಲ್ಲ ಅಡವಿಟ್ಟಾಯ್ತು. ಈ ಬಾಡಿಗೆ ಕೋಟ್ ಹಾಕೊಂಡು ಫೋಟೋ ತೆಗೆಸ್ಕೊಳ್ದಿದ್ರೆ ಆಗ್ತಿರ್ಲಿಲ್ವೇನಪ್ಪ? ಎಲ್ಲಿ ಹೋದ್ರು ಥರ್ಡ್ ಕ್ಲಾಸ್ MA ನೋ ವೇಕೆನ್ಸಿ, ಥರ್ಡ್ ಕ್ಲಾಸ್ MA ನೋ ವೇಕೆನ್ಸಿ. ನಮ್ ಗೋವಿಂದ ಏನತ್ತು ಹೋದ್ರೆ ನನ್ಗೊಂದು ಕೆಲಸ ಸಿಕ್ಬೋದಲ್ವೇ? ಏನಯ್ಯ ನೋಡ್ತಾ ನಿಂತ್ಬಿಟ್ಟೆ? ಗೋವಿಂದ್, ನೀನೇನ್ ಬೇಕಾರೋ ನೀನ್ ಮಾಡ್ತಾ ಇರೋ ಕೆಲಸ ನಾನು ಒಪ್ಪೋಲ್ಲ. ಯಾರಿಗೆ ಹೆದರದೇ ಇದ್ರು ಬೇಡ, ದೇವ್ರಿಗಾದ್ರೂ ಹೆದರ ಬೇಡದನಯ್ಯ. ದೇವ್ರು ಎಲ್ಲಿದ್ದಾನೆಯ? ದೇವ್ರು ಇದ್ದ ಕೃತ ತ್ರೇತ ದ್ವಾಪರ ಯುಗದಲ್ಲಿ. ಅಯ್ಯೋ, ಈ ಕಲಿಯುಗದಲ್ಲಿ ಕಲ್ಲಾದ್ರೂ ಕೂತ್ಬಿಟ್ಟಿದ್ದಾನೆ. ಇರಬಹುದು, ಈ ಪ್ರಪಂಚ ನಡೀತಾ ಇರೋ ಅನ್ಯಾಯ ಅತ್ಯಾಚಾರಗಳನ್ನ ನೋಡ್ಲಾರ್ದೆ ಅವ್ನ್ ಕಲ್ಲ ಕೂತಿರ್ಬಹುದು. ಬಟ್ ಗೋವಿಂದ್ ಒಂದಲ್ಲ ಒಂದ್ ದಿವಸ ಅವನ ನಾಟ ತೋರ್ಸೇ ಬಿಟ್ಟ ನೋಡ್ತಾ ಇರೋ. ಅವನ ಆಟ ತೋರಿಸೋದ್ರೊಳಗೆ ಚಂದ್ರಮಂಡಲಕ್ಕೆ ಆದಷ್ಟು ಬೇಗ ರಾಕೆಟ್ ಹೋಗಿ ಸ್ಟೇ ಆರ್ಡರ್ ತಂದ್ಬಿಡ್ತಾರೆ. ಡೆಫಿನೆಟ್ಲಿ ನಾಟ್. ಅದು ಬರೀ ಭ್ರಮೆ. ಪ್ರಕೃತಿನ ಎದುರಿಸೋಕ್ ಮನುಷ್ಯಂದು ಸಾಧ್ಯವೇ ಗೋವಿಂದ್? ಇವತ್ತಿನ ದಿವಸ ಪ್ರಪಂಚ ನಿಂತಿರೋದು ಸತ್ಯ, ಧರ್ಮ, ನ್ಯಾಯಗಳ ಮೇಲೆ. ಎಂತ ಹುಚ್ಚುನು ನೀನು ಅಲ್ವೋ? ನಿನ್ ಹೆಂಡತಿ ಮಕ್ಕಳು ಫಾಲಿದಾಲ್ ಕುಡ್ದು ಸತ್ರಲ್ಲ, ಆ ದೇವ್ರ ಪ್ರತ್ಯಕ್ಷ ಆದ್ನೇನು? ನೀನು ಹೋಗಿ ರೈಲ್ವೆ ಕಂಬಿ ಮೇಲೆ ಮಲಗ್ದಲ್ಲ, ಆ ದೇವ್ರ ಪ್ರತ್ಯಕ್ಷ ಆದ್ನೇನು? ಈ ಕೇಳು, ದೇವರು ಮನುಷ್ಯ ರೂಪದಲ್ಲೇ ಪ್ರತ್ಯಕ್ಷ ಆಗ್ತಾನೆ. ನಮ್ಮ ಕರ್ತವ್ಯ ನಾವು ಮಾಡ್ಲೇಬೇಕು. ಸತ್ಯಂ ಶಿವಂ ಸುಂದರಂ ಅಂತ ಕೂತರೆ ಹೊಟ್ಟೆಗೆ ಅನ್ನವಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ ಕಣೋ. ಅಪ್ಪ ಸಾಕು ನೀನು ವೇದಾಂತ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಯಾರು? ಓ, ಸಾವುಕಾರ್ರೆ. ಗೋವಿಂದಯ್ಯ, ಇವತ್ತು ಸಂಜಿಗೆ ನಮ್ಮ ಮನೆ ತಗ್ಬಾ. ಹಂಗೆ ಆ ಕಲ್ಕತ್ತಾ ಬುದ್ಧಿಯವ್ರನ್ನ ಕರ್ಕೊಂಬಾರಪ್ಪ. ಇವತ್ತು ಗುಂಡನ್ ಪಾರ್ಟಿ ಮಡಿಸಿದ್ದೀನಿ. ಹಂಗೆ ಒಸಿ ಬಿಸಿನೆಸ್ ಇಂದು ವಿಚಾರ ಮಾತಾಡ್ಬೇಕು. ಬಂದ್ಬಿಡು. ಅವರಲ್ಲಿದ್ದಾರೆ ಸ್ವಾಮಿ, ಬ್ಯಾಂಕ್ ಹೋಗಿದ್ದಾರೆ. ಇಲ್ಲಿ ಒಂದು ದೊಡ್ಡ ಬ್ರಾಂಚ್ ಓಪನ್ ಮಾಡ್ತಾರೆ. ಆಗ್ಲಿ 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 ಆಗ್ಲಿ. ಸಗಟಿಗಳ ಸಾವುಕಾರ್ರೆ, ಏನಂತೀನಿ? ಏನಂತೀರಾ? ಐತಲ್ಲ ಈ 100ಕ್ಕೆ 20, 30, 40, 50 ರೇಗಿದ್ರೆ 60, 70. ಹೆಂಗೈತೆ ನಮ್ ಬಿಸ್ನೆಸ್? ಚೆನ್ನಾಗಿದೆ ಸಾವುಕಾರ, ತಮ್ಮ ಬಿಸ್ನೆಸ್ ಬಹಳ ಚೆನ್ನಾಗೈತೆ. ನಂಗೆ ಸಕಟಿಗಳ ಸಾವುಕಾರ್ರೆ, ಈಗ ನನಗೊಂದು ಯೋಚನೆ ಬಂದೈತಲ್ಲ. ಏನ್ ಯೋಚನೆ ಸಾವುಕಾರ್ರೆ? ಒಂದು 15 ಲಕ್ಷ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಇದಕ್ಕೆ ನೀನೇನಂತಿ? ಕೊಡಿ ಸಾವುಕಾರ, ಇದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ಆದ್ರೆ ತಮ್ ಕುಳ್ಕಸ್ ಬೈತಲ್ಲ, ತಮ್ ಕುಳ್ಕಸ್ಬು ಬಡ್ಡಿ ಮುರ್ಕೊಂಡು ಹಣ ಕೊಡೋದು. ರೇ, ನೀನು ಬಲು ಬಡ್ಡಿ ಮಗ, ನೀನು ಬಲು ಬಡ್ಡಿ ಮಗ ಕಾಣಲು. ಎಷ್ಟಾದ್ರೂ ತಮ್ಮ ಶಿಷ್ಯ ಅಲ್ವೇ ನಾನು? ಯಾರು? ಓಹ್, ಪೊಲೀಸ್ ಇನ್ಸ್ಪೆಕ್ಟರ್. ಗೋವಿಂದರಾಯ್ ಮನೇಲಿಲ್ವಾ ಸರ್? ಗೋವಿಂದರಾಯರು ಅವ್ರು ಈಗ ತಾನೇ ಹೊರಗಡೆ ಹೋದ್ರಲ್ಲ ಸರ್? ಸರಿ, ಆಲ್ ರೈಟ್, ಥ್ಯಾಂಕ್ಸ್. ನೋ ಮೆನ್ಷನ್. ಅಲ್ವೋ,
ವಯಸ್ಸಿನವರು ಅಂದ್ರೆ ಇಷ್ಟು ಹೆದರ್ಬೇಕಾ? ಸಾಕಪ್ಪ ಸಾಕು. ಏನಯ್ಯ ನೀನ್ ಮಾಡ್ತಾ ಇರೋ ಕೆಲಸ? ನೀನ್ ಮಾಡ್ತಾ ಇರೋ ಈ ಕೆಲಸಕ್ಕೆ ಈ ಫೋಟೋಗಳು ಯಾಕಯ್ಯ? ತೆಗೆದುಹಾಕ್ಬಿಡಯ್ಯ ಅದನ್ನ. ಇಲ್ಲೇ ನಾನೇ ತೆಗೆದುಹಾಕ್ಬಿಡ್ತೀನಿ. ಅಂತೂ ಮಿಸ್ಟರ್ ಗೋವಿಂದ್, ನೀನು ನನ್ನ ಮಾವನ ಮನೆಗೆ ಕಳಿಸ್ಬಿಡ್ತೀಯ. ಮಾವನ ಮನೆ, ಸೆರೆಮನೆ, ಎಸ್, ಜೈಲ್. ಎಂತೆಂಥ ಪುಣ್ಯಾತ್ಮರೆಲ್ಲ ಹೋದ್ರಯ್ಯ. ನಾವು ಹೋದ್ರಾಯ್ತು. ಜೈಲಿಗೆ ಹೋದ್ವು ಅಂತ ಒಂದು ಕ್ವಾಲಿಫಿಕೇಶನ್. ಆ ಪುಣ್ಯಾತ್ಮರೆಲ್ಲ ದೇಶ ಸೇವೆಗೆ ಜೈಲಿಗೆ ಹೋದ್ರು ಕಣಯ್ಯ. ಅಯ್ಯೋ, ನಾನು ಮಾಡ್ತಾ ಇದ್ದೇನೆ ಒಂಥರ ದೇಶ ಸೇವೆ. ಅಂತೂ ನಾಣಿ ನೋಡ್ತಾ ಇರು, ಇನ್ನೂ ಏನೇನಾಗತ್ತೆ ಅಂತ. ನೋಡ್ತೀನಪ್ಪ, ನೋಡ್ತೀನಿ. ಓಹೋ, ಏನಯ್ಯ ಶ್ಯಾಮ್ ಸುಂದರ್, MA ಪಾಸ್ ಆದ್ಮೇಲೆ ಪತ್ತೇನೆ ಅಲ್ಲ. ಏನ್ ಹಳ್ಳಿ ಕಡೆ ಹೊಟ್ಬಿಟ್ಟಿದ್ಯೇನು? ಯಾವ MA ಸರ್, 3rd ಕ್ಲಾಸ್. ಬೆಲೆನೂ ಇಲ್ಲ, ಕೆಲಸನೂ ಇಲ್ಲ. ಇದನ್ನ ಪಾಸ್ ಮಾಡೋದಕ್ಕೆ ಇದ್ಬದ್ದ ಆಸ್ತಿನ ಬೇರೆ ಅಡವಿಟ್ಟಾಯ್ತು. ಏನ್ ಪಾಸ್ ಮಾಡಿದ ತಕ್ಷಣ ಕೆಲಸ ಕೊಡ್ತೀವಂತ ಯೂನಿವರ್ಸಿಟಿ ಅವರು ಗ್ಯಾರಂಟಿ ಪತ್ರ ಬರ್ಕೊಟ್ಟಿದ್ದಾರೇನು? ಏನೋ ಜನ ಓದಿ ವಿದ್ಯಾವಂತರಾಗ್ಲಿ ಅಂತ ಸರ್ಕಾರದವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಅದಿರ್ಲಿ, ನಾನು ಆವತ್ತೇ ಹೇಳಿದೆ, ಕೇಳಿದ್ಯಾ ನನ್ನ ಮಾತನ್ನ? ಯಾವ ಮಾತು ಸರ್? ಹಳ್ಳಿಗೆ ಹೋಗಿ ನಿನ್ ಗದ್ದೆ ಹೊಲ ನೋಡ್ಕೊಂಡು ಒಂದ್ ಕೋಳಿ ಫಾರಂ ಇಟ್ಕೊಂಡು ರಾಜನಾಗ್ ಬದುಕಯ್ಯ ಅಂತೆ. ಅನುಭವಿಸು, ನಿನ್ನ ಹಣೆ ಬರ. ಹಾಗಾದ್ರೂ ಓದಿದ್ದೆ ತಪ್ಪೇ ಸರ್? ತಪ್ಪು ಅಂತ ಯಾರೇ ಹೇಳ್ತಾರೆ? ನಿಮ್ಮಂತ ಹಳ್ಳಿ ಜನ ಸ್ವಲ್ಪ ಬೇಸಿಕ್ ಎಜುಕೇಶನ್ ಪಡೆದು ಅಗ್ರಿಕಲ್ಚರ್ ಕಡೆ ಗಮನ ಕೊಡ್ತಾ ಇದ್ರೆ ಸರ್ಕಾರದವ್ರು ಯಾಕಯ್ಯ ಆಹಾರಕ್ಕೆ ಪರದೇಶಕ್ಕೆ ಹೋಗಿ ಪರದಾಡಬೇಕು? ಹಳ್ಳಿ ಈಗೆಲ್ಲಿ ಸರ್ ಹಳ್ಳಿ ಲೈಫ್ ಸರಿ ಹೋಗುತ್ತೆ? ಅದೇ ನೋಡು ಬಂದಿರೋ ದೊಡ್ಡ ಪ್ರಾಬ್ಲಮ್. ನಿಮ್ಮಂತವರೆಲ್ಲ ಹಳ್ಳಿ ನೆಗ್ಲೆಕ್ಟ್ ಮಾಡಿ ಫಾರಿನ್ ಟೂರ್ ಹೊರಟಿರೋ ಹೊತ್ತಿಗೆನೆ ನಮ್ ದೇಶಕ್ಕೆ ಬಂದಿರೋ ದೊಡ್ಡ ಬಡತನ. ನಾನು ಅಮೆರಿಕಕ್ಕೆ ಹೋಗ್ಬೇಕು ಅಂತ ಸ್ಕಾಲರ್ಶಿಪ್ ಟ್ರೈ ಮಾಡಿದೆ ಸರ್, ಆದ್ರೆ ಸಿಕ್ಲಿಲ್ಲ. ಆದ್ರೆ ಹೋದವ್ರು ಯಾರು ಬರ್ತಾನೆ ಇಲ್ಲ. ಅಯ್ಯೋ, ನನಗೆ ಅಮೆರಿಕಾನು ಬೇಡಿ, ಆಫ್ರಿಕಾನು ಬೇಡಿ, ಇಲ್ಲೇ ಯಾವ್ದಾರು ಒಂದು ಸಣ್ಣ ಕೆಲಸ ಕೊಡಿಸ್ಬಿಟ್ರೆ. ಸರಿ, ನಾಳೆ ಬೆಳಿಗ್ಗೆ ನಿನ್ನ MA ಒರಿಜಿನಲ್ ಸರ್ಟಿಫಿಕೇಟ್ ತಗೊಂಡು ಅಯ್ಯ ಸ್ವಲ್ಪ ಸರಿಯಾಗಿ ಡ್ರೆಸ್ ಮಾಡ್ಕೊಂಡು ಆ ಸಾವುಕಾರನ ಮನೆಗೆ ಬಾ. ಯಾವ ಸಾವುಕಾರ? ಓಹೋ, ಬ್ಲಾಕ್ ಮಾರ್ಕೆಟ್ ಮಾಡಲ್ಲ ಆ ಸಾವುಕಾರ. ನೋಡು, ಆದ್ರೆ ಒಂದು ಅಲ್ಲಿ ನಾ ಹೇಳ್ದಾಗ ಕೇಳಬೇಕು. ಸರ್, ನೀವು ಹೇಳ್ದ ಹಾಗೆಲ್ಲ ಕೇಳ್ತೀನಿ. ಆಗ್ಲೇ ಸರ್, ಬರ್ತೀನಿ. ಸರ್, ನಾನು ಕಾರಲ್ಲಿ ಬರಲೋ, ಸ್ಕೂಟರ್ಲ್ಲಿ ಬರಲೋ, ಸೈಕಲ್ ಬರಲೋ ಅಥವಾ ಜೋರ್ ಎತ್ತಿನ ಕಾರ್ ಇಲ್ವಾ? ಹೋಗಯ್ಯ. ಸರಿ, ನಮ್ಮ ಸಾವುಕಾರನ ಮಗಳು ಸಸ್ಸಿಗೆ ಒಳ್ಳೆ ವರ ಸಿಕ್ತು. ಭಯಪಡಬೇಡ, ತಗೊಳ್ಳಯ್ಯ. ಸಾವುಕಾರ ಹತ್ರ ಪರ್ಮಿಟ್ ಇದೆ. ಒಂದೇ ಸಾಲದು ಅಂತ 7 ಪರ್ಮಿಟ್ ಮಾಡಿಸಿದ್ದಾರೆ. ಅಲ್ಲ, 7 ಒಬ್ಬರಿಗೆ ಯಾಕೆ 7 ಲಿಕ್ಕರ್ ಪರ್ಮಿಟ್? ಬೇಕಾದಷ್ಟು ಸ್ಟಾಕ್ ಮಾಡಿ ಸಮಯ ಬದ್ದಂಗ್ ಮಾಡ್ಕೊಳಕ್ಕೆ. ಐ ಸಿ. ಅಯ್ಯಯ್ಯಯ್ಯ, ನಮ್ಮ ಗುಟ್ಟನ್ನ ಯಾಕೆ ಹೇಳ್ತಾ ನೀನು? ಇದ್ರಲ್ಲಿ ಗುಟ್ಟೇನ್ ಬಂದ್ ಸಾವುಕಾರ್ರೆ, ಪ್ರೊಹಿಬಿಷನ್ ಬಂದ್ಮೇಲೆ ನಿಮ್ಮಂತ ಬ್ಲ್ಯಾಕ್ ಮಾರ್ಕೆಟ್ ಮಾಡೋರಿಗೆಲ್ಲ ಒಳ್ಳೆ ಚಾನ್ಸ್. ಯಾಕೋ ಸುಮ್ನೆಯ, ನಾನು ಕಳ್ಳ ಬಟ್ಟಿ ತಯಾರಿ ಮಾಡಿ ಮಾಡ್ತೀನೇನೆಯ. ಸರ್ಕಾರದವ್ರು ಕೊಡೋ ನಿಕ್ಕರ್ನೇ ಟಾಕ ಮಾಡ್ಕೊಂಡು ಒಸಿ ಜಾಸ್ತಿ ಬೆಲೆ ಮಾರ್ತಾ ಇದ್ದೀನಪ್ಪ. ಪಾಪ. ಹಲೋ, ಎಷ್ಟೋ ಜನ ಈಗ ಕಳ್ಳ ಬಟ್ಟಿ ಕುಡ್ದು ಕುಡ್ದು ಎಲ್ತೆಲ್ಲ ಅಪ್ಸೆಟ್ ಆಗ್ಬಿಟ್ಟು ಸೊತ್ತೋಗ್ಬಿಟ್ಟವ್ರೆ ಕಡೆ. ಎಷ್ಟು ಜನ ಸೊತ್ತೋಗವ್ರೆ. ಸುಂದ್ರು, ಎಲ್ಲಯ್ಯ ನಿಮ್ಮ ಮಾವ? ಎಲೆಕ್ಷನ್ ಗಲಾಟೆ ನೋಡಿ ಓಟಿನ ಬೇಟೆಗೆ ಹೋಗಿರ್ಬೇಕು. ಸಾರ್, ನಂದೊಂದು ತಾಪತ್ರಯ ನೋಡಿ. ನನ್ನ ಜಮೀನ್ ಅಡವಾನ ಮಾಡ್ಕೊಂಡಿರ್ಲಿವೆ ರೈತ. ನಾನು ಹಣ ಕೊಡದೆ ಹೋದ್ರೆ ಕೋರ್ಟ್ ಹರಾಜು ಮಾಡಿಸ್ತೀನಿ ಅಂತ ಒಂದೇ ಗಲಾಟೆ ಮಾಡ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ನನಗೊಂದು 5,000 ರೂಪಾಯಿ ಕೊಡಿಸ್ಬಿಡಿ, ಬರೋ ವರ್ಷ ತೀರಿಸ್ಬಿಡ್ತೀನಿ. ಏನಯ್ಯ, ಇಷ್ಟು ದೊಡ್ಡ ಸಾವುಕಾರನ ಅಳಿಯನಾಗಿ
ಕೇವಲ 5,000 ರೂಪಾಯಿ ಸಾಲ ಕೇಳ್ತಿಲ್ಲ. ಛ, ನನಗೆ ಯಾಕೋ ನಾಚಿಕೆ ಆಗತ್ತಪ್ಪ. ಸಾರ್, ನನ್ನ ಪೊಸಿಷನ್ ಬಹಳ ವೀಕು ಸಾರ್. ನಮ್ಮ ಮಾವ ಸಾಯ್ಬೇಕು, ಆಮೇಲೆ ಮಗಳ ಕೈಗೆ ಹೋಗ್ಬೇಕು. ಮಗಳ ಕೈಗೆ ಹೋಗಿ ನನ್ನ ಕೈಗೆ ಬರುವ ಕಾಲಕ್ಕೆ ನೋಡೋಣ. ಸಾರ್, ಈ ಬ್ಲಾಕ್ ಮಾರ್ಕೆಟ್ ಹಣ ಎಷ್ಟು ದಿವಸ ಇರುತ್ತೆ ಅಂತ ನನಗೆ ಯಾಕೋ ಅನುಮಾನ. ನಿನಗೂ ಅನುಮಾನ ಬಂತು? ಬರಲ್ವೇ ಸರ್? ಯಾರು ಇಲ್ಲ, ಮಾತಾಡಿ. ಹಾಗಾದ್ರೆ ನಾ ಒಂದು ಉಪಾಯ ಹೇಳ್ತೇನೆ, ಹಾಗೆ ಮಾಡ್ತೀಯಾ? ಹಾಗೆ ಮಾಡಿದ್ರೆ ನೀ MA ಪಾಸ್ ಮಾಡಿದಕ್ಕೆ ಸಾರ್ಥಕವಾಯ್ತು. ಏನ್ ಸರ್ ಅಂತ ಉಪಾಯ? ಏನಿಲ್ಲ ಅಂದ್ರು ನಿನ್ನ ಹೆಂಡತಿ ಮೈ ಮೇಲೆ 10,000 ರೂಪಾಯಿ ಚಿನ್ನ ಇದೆ. ಈಗ ಚಿನ್ನ ಮನೇಲಿ ಇಟ್ಕೊಂಡ್ರೆ 3 ಕಾಸಿನ ಪ್ರಯೋಜನವೂ ಇಲ್ಲ. ಅಂಥ ಚಿನ್ನ ತಗೊಂಡು ನಾನೇನ್ ಮಾಡ್ಲಿ ಸರ್? ನಿನಗೆ ತಗೊಳ್ಳೋದಕ್ಕೆ ಅಧಿಕಾರವಿದೆ ಅಯ್ಯ. ಅದನ್ನು ಉಪಾಯವಾಗಿ ತೆಗೆದುಕೋ. ನಿನ್ ಕೆಲಸ ನೀನ್ ಮಾಡ್ಕೋ, ಮುಂದಕ್ಕೆ ನಾನು ನೋಡ್ಕೋತೀನಿ. ನಿನ್ನ ಕೆಲಸ ನೀನು ಮಾಡ್ಕೋ. ಸಾರ್, ನೀವೆಷ್ಟು ಬುದ್ಧಿವಂತರು ಸಾರ್. ನನ್ನ ನೆಕ್ಲೆಸ್ ನೋಡಿದ್ರೇನ್ರಿ? ನನಗೇನೆ ಗೊತ್ತು ರೀ, ಕಣ್ ಬಿಡ್ರಿ. ಇರೋದ್ ನಾವಿಬ್ರು ಯಾರೇ ಬರ್ತಾರೆ? ನಿಮ್ಮಪ್ಪ ಬೇರೆ ಇದಾರಲ್ಲ. ರೀ, ನಮ್ಮಪ್ಪ ಕಳ್ಳನೇನ್ರಿ? ರೀ, ಮರ್ಯಾದೆಯಾಗಿ ಕೊಟ್ಬಿಡಿ, ಇಲ್ಲದೆ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತೀಯಾ? ಒಳ್ಳೇದೇ ಆಯ್ತು. ನಿಮ್ಮಪ್ಪ ಮಾಡ್ತಿರೋ ಬ್ಲಾಕ್ ಮಾರ್ಕೆಟ್, ಅವನ್ ಮಡಗಿರೋ ಬ್ಲಾಕ್ ಹಣ ಎರಡು ತಾನಾಗೇ ಈಚೆ ಬರುತ್ತೆ.
ನಿಮ್ದು ನೋಡಿ ಪಾಪ ನನ್ನ ನೆಕ್ಲೆಸ್ ಪತ್ತೆ ಇಲ್ಲ. ಇವ್ರನ್ನ ಕೇಳಿದ್ರೆ ನನಗ್ ಗೊತ್ತಿಲ್ಲ ಅಂತಾರೆ. ಇದ್ದವ್ರಿಬ್ರು ಕದ್ದವ್ರು ಯಾರು ಅಂತ. ಅಯ್ಯೋ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತೀನಿ, ಕೊಡ್ಸ್ಬಿಡು. ಕಂಪ್ಲೀಟು ಸಾಮ್ಸಂದ್ರು ಪೊಲೀಸ್ ಯಾಕಪ್ಪ ಕಂಪ್ಲೀಟ್ ಕೊಡ್ಬೇಕು? ನಮ್ ಬಂಡವಾಳ ಈಚೆ ಬರುತ್ತೆ. ಪಾಪ ನಾನ್ ಮ್ಯಾರೇಜ್ ಫಂಕ್ಷನ್ ಬೇರೆ ಹೋಗ್ಬೇಕಾಗಿತ್ತು. ಅಯ್ಯೋ ಅದೇ ಹೋಗುತ್ತೆ, ಬಾರಮ್ಮ. ನಾನು ಬ್ಯಾರೆ ಕೊಡಿಸ್ತೀನಿ, ನೀ ಬಾರಮ್ಮ. ಬಾ ಬಾ ಬಾ. ಗೋವಿಂದಯ್ಯ, ನೀನು ಸಣ್ಣಗಿರಪ್ಪ. ಮಜಾ ಮಾಡೋ, ಸುಖ ಪಡೋ. ಅಂದಂಗೆ ಸಾಮು, ಈಗ ಈ ಕನೆಕ್ಷನ್ ಬಂದ್ಬಿಟ್ಟೈತಲ್ಲಪ್ಪ. ಯಾವ ಕಲೆಕ್ಷನ್ ಮಾವ? ಈ ಕನೆಕ್ಷನ್. ಅಯ್ಯೋ ಎಲೆಕ್ಷನ್. ಓ ಅದ ಬಂದ್ಬಿಟ್ಟೈತಲ್ಲ. ಇವಾಗ ನೀವು ಕೆಲಸ ಮಾಡ್ಬೇಕಲ್ಲ. ನೀನು ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಆ ವೋಟರ್ಸ್ ನನಗೆ ಬರಂಗ್ ಮಾಡೋ ಹುಡುಗ. ಅದೇನ್ ಮಹಾಮಾವ, ಆ ಓಟುಗಳೆಲ್ಲ ಕತ್ತೆಗೆ ತಾನೆ. ಕತ್ತೆ ಮಾರಕ್ಕಿಗೆ ಕಾಡು. ಅದೇ ಮಾರಕ್ಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಮಾವ. ಏನಪ್ಪ ಅಳಿಯ, 1,000 ರೂಪಾಯಿ ಕೊಟ್ಟು ಬಿಟ್ರೆ ನಮ್ಮ ಸ್ನೇಹಿತರುಗಳಿಗೆಲ್ಲ ಪಾರ್ಟಿ ಮಾಡಿಸ್ಬಿಟ್ಟು ಅವ್ರ ಓಟೆಲ್ಲ ನಿನಗೆ ಹೊಡೆಸ್ತೀನಿ. ಪಾರ್ಟಿ ಮಾಡಿಸ್ತೀಯೋ? ಆ ಓಟೆಲ್ಲ ನನಗೆ ಹೊಡೆಸ್ತೀಯೋ ನೀನು? ಯಾಗೂ ಜ್ಞಾನ ತಪ್ಪಿರ್ತಾರೆ, ಆ ಗಲಾಟೆಗಳು ನಿನಗೆ ಹೊಡೆಸ್ತೀನಿ. ವೆರಿ ಗುಡ್, ವೆರಿ ಗುಡ್. ನೋಡು, ಸಕಟಿ ಹೇಳ್ತೀನಿ, ಇಸ್ಕೊ ಹೋಗು, ಮಜಾ ಮಾಡು. ಎಲ್ಲ ಜುಗ್ಗು ಮಾವ, ಓಟು ಅಂದ್ರೆ ದುಡ್ಡು ಗಿಸ್ತೀಯ. ನಾನೆಲ್ಲಿ ಕತ್ತೆಗೆ ಓಟ್ ಕೊಡಿಸ್ತೀನಿ. MA ಓದಿ ಇಂಥವ್ರಿಗೆಲ್ಲ ಓಟ್ ಕೊಟ್ರೆ ನಮ್ಮ ದೇಶ ಏಳಿಗೆಗೆ ಬರೋದು ಹೇಗೆ? ನೀವೆಲ್ಲ ಓಟ್ ಕೊಡುವಾಗ ಯೋಚನೆ ಮಾಡಿ ಅರ್ಹತೆ ಇರೋರಿಗೆ ಮಾತ್ರ ಓಟ್ ಕೊಡಿ. ನನ್ನ ಮಾತು ಖಾಲಿ ಮಾಡಬೇಡಿ. ಶಶಿ, ನಿಮ್ಮಪ್ಪನ ಎಲೆಕ್ಷನ್ ಭಾರಿ ಜಯ ಅಂತ ಪೇಪರ್ ಬಂದ್ಬಿಟ್ಟಿದೆ. ಹೌದು, ನೀವ್ ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ಟು ಅಂತೆ. ಮಂತ್ರಿ ಮಂಡಲದಲ್ಲಿ ನಿಮ್ಗೊಂದು ಸೀಟ್ ಗ್ಯಾರಂಟಿ. ಹೌದೇನು? ತಾರಮ್ಮ ಪೇಪರ್ ನೋಡ. ನೀ ಯಾಕಮ್ಮ BA ಓದ್ತೆ ನೀನು? ಏನಪ್ಪಾ ಅದು? ಇದರಲ್ಲಿ ಬಗ್ಗೆ ನೀನು ಓದ್ಯಾ? ಸಾಹುಕಾರ ಬಸಪ್ಪನವರಿಗೆ 21 ಓಟುಗಳ ಮಾತ್ರ ಬಂದು ಡಿಪಾಸಿಟ್ಟಿನ ಹಣ ಕಳೆದುಕೊಂಡ್ರು ಅಂತ ಬರ್ದಿದ್ದಾರೆ. ಇದರಲ್ಲಿ ಗೆದ್ದು ಬಿಟ್ಟು ಅಂತ ನೀನು ಹೇಳಿದೆ ಸಲೀಸಾಗಿ. ಆಗ ನಿಮ್ MA ಓದಿದಾರಿ ಗೆದ್ದು ಬಿಟ್ರು ಅಂತ ಹೇಳಿದ್ರು. ಹೋಗು, ಅವನ MA ಕಾಯಕ್ ಹೋಗು ತಾನು. ರೀ ಶ್ಯಾಮ್ ಸುಂದರ್ MA, ನೀವು MA ಕಾಯ್ಬೇಕಂತೆ ಅಪ್ಪ ಹೇಳಿದ್ರು. ನಿಮ್ಮ ಅಪ್ಪನಿಗೆ ಹೇಳು, ಕತ್ತೆ ಬ್ರ್ಯಾಂಡ್ ಅಲ್ಲಿ ನಿಂತಿದ್ದ ಕತ್ತೆಕಾಯಿ ಅಂತ. ರೀ ಯಾಕೆ ಸುಧಾರಿಸ್ಕೋ. ಅಲ್ಲ, 3 ಲಕ್ಷ ರೂಪಾಯಿ ಅನ್ಯಾಯ ವೇಸ್ಟ್ ಮಾಡಿಬಿಟ್ನಲ್ಲ. ಏನ್ ಅನ್ಯಾಯ ಇದು? ಸ್ಕೂಲು ಹಾಸ್ಪಿಟ್ಲು ಕಟ್ಸಿದ್ರೆ ಪುಣ್ಯ ಬರ್ತಿತ್ತು, ಅವನ ಹೆಸರು ಶಾಶ್ವತವಾಗಿ ಉಳಿತಿತ್ತು. ಅಲ್ಲ, ದುಡ್ಡಿದ್ದವ್ರು ಯಾತಕ್ಕಿಂತ ಬುದ್ಧಿ ಬರಲ್ಲ? ಅಂತೂ ಇಂಥವರಿಗೆ 5 ವರ್ಷಕ್ಕೊಂದ್ ಸಾರಿ ತಿಥಿ ಇದ್ದೇ ಇದೆ. ಇನ್ನೂ ಬಿಡ್ಲಿಲ್ವ ಕಾಯಿಲೆ? ಸಾವುಕಾರ್ರೆ ಕೊಟ್ರಲ್ಲಪ್ಪ ಜನ. ಏನ್ ಸಾವುಕಾರ್ರೆ? ಏಟ್ನ ಹೋಯ್ತಲ್ಲಪ್ಪ ನಾನು 3 ಲಕ್ಷ. ಏನ್ ಕಂಡೆ ಕಿಸ್ತು ಬಿಟ್ಟಲ್ಲ? ಅಲ್ಲ ಸಾವುಕಾರ್ರೆ, ಈ ಎಲೆಕ್ಷನ್ ಅನ್ನೋದೇ ಬರೋ ಎಲೆಕ್ಷನ್ ಇಲ್ವೇ? ನೋಡ್ಕೊಳ್ಳೋಣ. ಸಾಕಪ್ಪ, ಸಾಕು ಕಣಲ್ಲ, ನಿನ್ನ ಕನೆಕ್ಷನ್ ಸಾಕು ಕಣು. ಸಾಕಪ್ಪ. ಏನ್ ಜನ್ಮ, ಏನ್ ಕನೆಕ್ಷನ್, ಆ ಜನ್ಮಲಿಕಾರ್ಜುನಿಗೆ ಗೊತ್ತು.
ಗೋವಿಂದ ಎಸ್ಕೊಂಡೆ ಗೋವಿಂದ ಪಟ್ಟಾಲೇನ ಡಬ್ಬು ಗೋವಿಂದಯ್ಯ ಪರಾರಿ. ಇದು ಯಾರಿದು ಯಾವುದು ತೋರದು ಎಲ್ಲ ಮಾಯಮಯವಾಗಿಹುದು ಕನಸೋ ಇದು ನನಸೋ ಕಾಣದೆ ಮತಿ ಮಂಗಾಗಿಹುದು. ಕಾಣುವುದೆಲ್ಲ ಸತ್ಯವ ಚಿನ್ನ ಕೇಳುತ್ತ ಉತ್ತರ ಕಾಡದಿರೆನ್ನ ಮುತ್ತಿನಂತಹ ಸಮಯ ನೀ ವ್ಯರ್ಥ ಮಾಡದಿರು ನನ್ನಿನೆಯ. ಕಾಣುವುದೆಲ್ಲ ಸತ್ಯವ ಚಿನ್ನ. ಮಾನಿನಿಯೋ ನೀ ಮೋಹಿನಿಯೋ ಆ ಚಂದಿದ ಲೋಕದ ರೋಹಿಣಿಯೋ ನನ್ನೆದೆ ಸೋತು ತನ್ಮಯವಾಯ್ತು ನಿನ್ನದು ಪ್ರಾಣ ಎನಿಸಿ ಆಯ್ತು. ಇಂತಹ ಸ್ನೇಹದ ಮಕರಂದ